ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶೋನ ಕನ್ನಡ ಲಾಗ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾಳೆ ಶುಕ್ರವಾರ ಅಂದರೆ ಶ್ರಾವಣ ಮಾಸದ ಮೊದಲ ಶುಕ್ರವಾರ ನೀವು ಈ ರೀತಿ ಒಂದು ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಹಣಕಾಸಿನ ತೊಂದರೆ ಇದ್ದರೂ ಕೂಡ ಅದನ್ನೆಲ್ಲ ಬಗೆಹರಿಸ್ಕೊಳ್ಬೋದು ಅಂತ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಾಮೆಂಟ್ಸ್ ಕೊಡೋದನ್ನು ಮಾಡಿರಲಿ. ಹಾಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ವಿಡಿಯೋನ ಶುರು ಮಾಡೋಣ. ನಿಮಗೆ ಟಾಪಿಕ್ ಯಾವುದಂತ ತಮ್ನೇಲ್ ನೋಡೇ ಗೊತ್ತಾಗಿರಬೇಕು. ಈ ಒಂದು ಶ್ರಾವಣ ಶುಕ್ರವಾರ ದಿನ ನಿಮಗೆ ಯಾವುದೇ ಒಂದು ತಂತ್ರ ಪರಿಹಾರವನ್ನು ಮಾಡಿದರೂ ಕೂಡ ಸಾಕಷ್ಟು ಫಲಗಳನ್ನು ಕೊಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಾನಿವತ್ತು ಗ್ಯಾಸ್ ಸ್ಟವ್ ಕೆಳಗಡೆ ಇಡುವುದರಿಂದ ತಪ್ಪದೆ ಈ ವಸ್ತುಗಳನ್ನ ಇಡುವುದರಿಂದ ಬೆಳಗಾಗೋದ್ರೊಳಗೆ ಲಕ್ಷ್ಮೀ ದೇವಿಯ ಆಗಮನ ಆಗುತ್ತೆ. ನಿಮಗಿರುವಂಥ ಯಾವುದೇ ಹಣಕಾಸಿನ ತೊಂದರೆ ಇದ್ದರೂ ಅದೆಲ್ಲ ಕಡಿಮೆ ಆಗುತ್ತೆ. ನಿಮ್ಮ ಹಣಕಾಸಿನ ತೊಂದರೆ ಹಣೆಯ ನೀರಿನಂತೆ ಖರ್ಚಾಗುವುದನ್ನು ಕಡಿಮೆ ಮಾಡುತ್ತೆ. ನಿಮ್ಮೆಲ್ಲ ಆರ್ಥಿಕ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಈ ದಿನ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ದಿನ. ಶ್ರಾವಣ ಶುಕ್ರವಾರದಲ್ಲಿ ಯಾವುದೇ ಕೆಲಸ ಮಾಡಿದರೂ ಕೂಡ ಅದು ತುಂಬಾ ಒಳ್ಳೆಯದು, ಶುಭ ಫಲವನ್ನು ಕೊಡುತ್ತೆ ಅಂತ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಸಿಕ್ಕಾಪಟ್ಟೆ ಹಣ ಖರ್ಚಾಗ್ತಾ ಇದೆ, ಯಾವುದೇ ಕೆಲಸ ಮಾಡಿದ್ರೂ ಹಣ ನಿಲ್ತಾ ಇಲ್ಲ, ಎಷ್ಟೇ ಹಣ ಸಂಪಾದನೆ ಮಾಡಿದ್ರೂ ಆ ಖರ್ಚು ನಿಲ್ತಾ ಇಲ್ಲ, ಹಣ ನೀರಿನಂತೆ ಹರಿದು ಹೋಗ್ತಾ ಇದೆ ಅಂದರೆ ನೀವು ಮನೆಯಲ್ಲಿ ತಿಳಿಯದೇ ಮಾಡುವಂಥ ತಪ್ಪುಗಳು ಕೂಡ ನಿಮ್ಮ ಆರ್ಥಿಕ ಸಮಸ್ಯೆ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತವೆ. ಹಾಗಾಗಿ ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ತುಂಬ ಸುಲಭವಾಗಿ, ತುಂಬ ಈಸಿಯಾಗಿ ನಿಮ್ಮ ಹಣಕಾಸಿನ ತೊಂದರೆಯನ್ನು ನಿವಾರಣೆ ಮಾಡ್ಕೋಬೋದು. ನಾನು ಹೇಳುವಂಥ ಪದಾರ್ಥಗಳನ್ನು ನೀವು ಗ್ಯಾಸ್ ಸ್ಟವ್ ಕೆಳಗಡೆ ರಾತ್ರಿ ಇಟ್ಟು ಮಲಗಿದರೆ ನಿಮಗೆ ಯಾವುದೇ ರೀತಿಯ ಪರಿಣಾಮವನ್ನು ತೋರಿಸುತ್ತೆ ಅನ್ನೋದನ್ನು ನೀವೇ ತಿಳ್ಕೊಳ್ಳಿ ಫ್ರೆಂಡ್ಸ್. ಹಾಗಿದ್ರೆ ಇನ್ನೂವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಬನ್ನಿ ಹಾಗಾದರೆ ನೋಡೋಣ. ನೋಡಿ, ಮುಖ್ಯವಾಗಿ ನಮ್ಮ ಅಡುಗೆ ಮನೆ ಅಂದರೆ ಲಕ್ಷ್ಮಿ ನೆಲೆಸಿರುವಂಥ ಒಂದು ಅದ್ಭುತವಾದ ಸ್ಥಳ. ಅಡುಗೆ ಮನೆಯಲ್ಲಿರುವಂಥ ಗ್ಯಾಸ್ ಸ್ಟವ್ ಕೆಳಗಡೆ ನಾವು ಕೇವಲ ಅಡುಗೆ ಮಾಡಲು ಬಳಸುವಂಥ ಕೆಲವು ಪದಾರ್ಥಗಳನ್ನು ಇಡುವುದರಿಂದ ನಮ್ಮ ಮನೆಯಲ್ಲಿ ಇರುವಂಥ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತವೆ. ಸಾಕ್ಷಾತ್ ಅಗ್ನಿದೇವನ ಸ್ವರೂಪ ಅಂತ ಹೇಳ್ಬೋದು. ನಮ್ಮ ಹೊಟ್ಟೆ ತುಂಬಿಸುವಂಥ ಅನ್ನಪೂರ್ಣ ದೇವಿಗೆ ಈ ಒಂದು ಗೌರವ ಸಲ್ಲಿಸುವುದರ ಮೂಲಕ ಈ ಒಂದು ಪರಿಹಾರವನ್ನು ನಾವು ಮಾಡಿಕೊಳ್ಳಬಹುದು. ಗ್ಯಾಸ್ ಸ್ಟವ್ ಕೆಳಗಡೆ ಈ ಒಂದು ವಸ್ತುಗಳನ್ನು ಇಟ್ಟರೆ ಸಾಕು, ಲಕ್ಷ್ಮೀ ದೇವಿಯ ಅನುಗ್ರಹವಾಗುತ್ತದೆ ಎಂಬುದು ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥ ಯಾವುದೇ ಪರಿಹಾರಗಳು ಕೂಡ 100ಗೆ 105 ಪರಿಹಾರವನ್ನು ನೀಡುತ್ತವೆ ಅಂತ ಹೇಳ್ಬೋದು. ಮತ್ತು ತುಂಬಾ ಶಕ್ತಿಶಾಲಿಯಾದಂಥ ಪರಿಹಾರ ಅಂತ ಹೇಳ್ಬೋದು. ಫ್ರೆಂಡ್ಸ್, ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಸಾಕು, ನೀವು ಖಂಡಿತ ನಿಮ್ಮ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿ ಸಂಪೂರ್ಣವಾಗಿ ಹೋಗಿ ಬೆಳಗಾಗುವುದರೊಳಗೆ ನಿಮಗೆ ಲಕ್ಷ್ಮೀ ದೇವಿಯ ಅನುಗ್ರಹ ಮತ್ತು ನಿಮಗೆ ಹಣ ಅನ್ನೋದು ಯಥೇಚ್ಛವಾಗಿ ನಾನಾ ರೀತಿಯ ಮೂಲಗಳಿಂದ ಬರ್ತಾ ಹೋಗುತ್ತೆ. ಮತ್ತು ಗ್ಯಾಸ್ ಸ್ಟವ್ ಕೆಳಗಡೆ ಎಲ್ಲ ವಸ್ತುಗಳನ್ನು ಇಡುವುದರಿಂದ ಹಣದ ಸಮಸ್ಯೆ ದೂರವಾಗುತ್ತೆ, ಧನಲಾಭ ಸಿಗುತ್ತೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಪರಿಹಾರವನ್ನು ಮಾಡಲಿಕ್ಕೆ ನಿಮಗೆ ಬೇಕಾಗಿರುವಂಥ ವಸ್ತುಗಳು ಅಂದರೆ, ಫಸ್ಟು ಪ್ಲೇಟನ್ನು ತೆಗೆದುಕೊಳ್ಳಿ. ಸ್ಟೀಲ್ ಪ್ಲೇಟ್ ಆದರೂ ಅಡ್ಡಿಲ್ಲ, ಗಾಜಿನ ಪ್ಲೇಟ್ ಆದರೂ ಅಡ್ಡಿಲ್ಲ, ಇಲ್ಲಾಂದರೆ ಒಂದು ಮಣ್ಣಿನ ಕುಡಿಕೆ ಇದ್ದರೂ ಅದು ಸಾಕಾಗುತ್ತೆ. ನಿಮಗೆ ಕುಡಿಕೆ ಅಂತಂದರೆ ಚಿಕ್ಕದಾದಂಥ ಕುಡಿಕೆ ಸಾಕಾಗುತ್ತೆ. ನಾನಿಲ್ಲಿ ಸ್ಟೀಲ್ ಪ್ಲೇಟನ್ನು ತಗೊಂಡಿದ್ದೀನಿ ನೋಡಿ. ಈ ಪ್ಲೇಟಿನ ಜೊತೆಗೆ ನಮಗೆ ಬೇಕಾಗಿರುವುದು ಒಂದು ಕಲ್ಲು ಉಪ್ಪಂತೂ ಹೇಳಿದ್ನಲ್ಲ, ಹಣಕಾಸಿನ ಯಾವುದೇ ತೊಂದರೆ ಇದ್ದರೂ ಕೂಡ ಅದನ್ನು ನಿವಾರಿಸಲಿಕ್ಕೆ ತುಂಬಾ ಒಂದು ಪವರ್ಫುಲ್ ಅಂತ ಹೇಳ್ಬೋದು. ಹಾಗೆಯೇ ನಾವು ಅಡುಗೆಗೆ ಬಳಸುವಂಥ ಸಾಸಿವೆ ಮತ್ತು ಮನೆಯಲ್ಲಿರುವಂಥ ಬೆಲ್ಲ ಮತ್ತು ನಮಗೆ ಬೇಕಾಗಿರುವುದು ಅರಿಶಿಣ, ಕುಂಕುಮ, ಇವೆಲ್ಲ ಒಂದು ವಸ್ತುಗಳು ನಮ್ಮ ಆರ್ಥಿಕ ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂಥ ವಸ್ತುಗಳು ಅಂತ ಹೇಳ್ಬೋದು. ಈಗ ಈ ಪರಿಹಾರವನ್ನು ಹೇಗೆ ಮಾಡ್ಕೊಳ್ಬೇಕು ಎಂಬುದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ದಿನ ನಮಗೆ ತುಂಬಾ ಒಳ್ಳೆಯ ದಿನ ಅಂತ ಹೇಳ್ಬೋದು. ಯಾಕಂದರೆ ಶ್ರಾವಣ ಶುಕ್ರವಾರ, ಮೊದಲನೇ ಶುಕ್ರವಾರ ಬಂದಿರುವುದರಿಂದ ಅದು ಲಕ್ಷ್ಮೀ ದೇವಿಗೆ ತುಂಬ ಒಂದು ಪ್ರಿಯವಾದ ದಿನ. ನೀವು ಈ ಒಂದು ಪರಿಹಾರವನ್ನು ಮಾಡುವ ಮೊದಲು ಅಡುಗೆ ಮನೆಯನ್ನು ಸ್ವಚ್ಛಗೊಳಿಸಿ ರಾತ್ರಿ ಮಲಗುವ ಮುನ್ನ ಈ ಒಂದು ಹೋಮ್ ರೆಮಿಡಿ ಮಾಡಿ ನಿಮ್ಮ ಗ್ಯಾಸ್ ಸ್ಟವ್ ಕೆಳಗೆ ಇಡುವುದರಿಂದ ನಿಮ್ಮ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತದೆ. ಈ ರೀತಿ ನೋಡಿ, ಪ್ಲೇಟನ್ನು ತಗೊಂಡಿದ್ದೀನಿ. ಈ ಎಲ್ಲವೂ ಉಪ್ಪು, ಸಾಸಿವೆ, ಬೆಲ್ಲ, ಅರಿಶಿನ, ಕುಂಕುಮ, ಹಾಗೆ ಇನ್ನೊಂದು ಮುಖ್ಯವಾದ ವಸ್ತುವನ್ನು ಇದರಲ್ಲಿ ಇಟ್ಕೊಳ್ತೀನಿ. ಅದು ಯಾವುದಂತ ನಾನು ನಿಮಗೆ ತೋರಿಸ್ತೀನಿ ಕೊನೆಯದಾಗಿ. ಇದರಲ್ಲಿ ನಾನೀಗ ಯಾವ್ಯಾವುದನ್ನು ಮೊದಲು ಹೇಗೆ ಯೂಸ್ ಮಾಡಬೇಕು ಎಂಬುದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ
ಇಲ್ಲಿ ತೋರಿಸಿರುವಂಥ ಎಲ್ಲ ವಸ್ತುಗಳು ಕೂಡ ಒಂದು ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸ್ಲಿಕ್ಕೆ ತುಂಬಾ ಪವರ್ಫುಲ್ ಆದಂಥ ವಸ್ತುಗಳು ಅಂತ ಹೇಳ್ಬೋದು. ಅರಿಶಿನ ಕುಂಕುಮ ಇದು ಕೂಡ ಮುತ್ತೈದೆಯರಿಗೆ ತುಂಬಾ ಇಂಪಾರ್ಟೆಂಟು, ಅಷ್ಟೇ ಲಕ್ಷ್ಮೀ ದೇವಿಗೆ ಕೂಡ ತುಂಬಾ ಒಳ್ಳೆಯದು. ಈಗ ನೋಡಿ, ಪ್ಲೇಟಿಗೆ ನಾನು ಈ ರೀತಿ ಉಪ್ಪನ್ನು ಹಾಕ್ಕೋಬೇಕು. 2 ಸ್ಪೂನು ಉಪ್ಪನ್ನು ಮಧ್ಯಭಾಗಕ್ಕೆ ಹಾಕ್ಕೋಬೇಕಾಗುತ್ತೆ. ಈ ರೀತಿ ಹಾಕ್ಕೋಬೇಕಾಗುತ್ತೆ. ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಹಾಕ್ಕೊಳ್ಳಿ. ನಂತರ ನೀವು ಇದಕ್ಕೆ ಏನು ಹಾಕಬೇಕು ಅಂದರೆ ಉಪ್ಪು ಅಂದರೆ ಸಮುದ್ರ ಗರ್ಭದಲ್ಲಿ ಹುಟ್ಟಿರುವಂಥ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ಹೇಳಿ ನಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ನಾವು ಉಪ್ಪನ್ನು ಯಾವತ್ತೂ ಕೆಳಗೆ ಚೆಲ್ಲಬಾರ್ದು, ಕಾಲಿನಿಂದ ತುಳಿಬಾರ್ದು ಅಂತ ನಮ್ಮ ಮನೆಯಲ್ಲಿ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ. ಸಾಕ್ಷಾತ್ ಮಹಾಲಕ್ಷ್ಮಿಯ ಅವಶ್ಯಕತೆ ಇರುವುದರಿಂದ ನಾವು 1 ಹಿಡಿ ಉಪ್ಪಂದ್ರೆ 2 ಸ್ಪೂನ್ ಉಪ್ಪಲ್ಲಿ ತಗೊಂಡಿದ್ದೀನಿ. ಉಪ್ಪನ್ನು ಹಾಕಿ ನಂತರ ನಾವು ಏನು ಹಾಕಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ತೀನಿ. ಇದಕ್ಕೆ ನೆಕ್ಸ್ಟು ನಾನು ಇಲ್ಲಿ ಅರಿಶಿನ ಕುಂಕುಮವನ್ನು ತೋರಿಸ್ತಾ ಇದ್ದೀನಿ. ಅರಿಶಿನ ಕುಂಕುಮವನ್ನು ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ಅರಿಶಿನ ಕುಂಕುಮ ಈ ರೀತಿಯಾಗಿ 1 ಚಿಟಿಕೆಯಷ್ಟು ಅರಿಶಿನ, 1 ಚಿಟಿಕೆಯಷ್ಟು ಕುಂಕುಮವನ್ನು ಈ ರೀತಿ ಉಪ್ಪಿನ ಮೇಲೆ ನಾವು ಹಾಕ್ಕೋಬೇಕಾಗತ್ತೆ. ಸೇರಿಸ್ಕೊಳ್ಳಿ. ನೋಡಿ ಈ ರೀತಿ ನಂತರ ಹಾಕ್ಕೊಂಡು ಇದ್ರ ಮೇಲೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ಅರಿಶಿನ ಕುಂಕುಮ ಅಂದರೆ ಎಲ್ಲರಿಗೂ ತುಂಬಾ ಇಷ್ಟ, ಯಾಕೆಂದರೆ ಹೆಣ್ಮಕ್ಕಳು ಮುತ್ತೈದರಿಗೆ ಸಂಕೇತ ಅಂತ ಹೇಳ್ಬೋದು, ಜೊತೆಗೆ ಮಂಗಳಕರವಾದಂಥ ವಸ್ತು ಅಂತಲೂ ಹೇಳ್ಬೋದು. ಹಾಗಾಗಿ ನಾವು ಇಲ್ಲಿ ಅರಿಶಿನ ಕುಂಕುಮವನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ನಂತರ ನೀವು ಏನು ಮಾಡಬೇಕು ಅಂದರೆ ಇದ್ರ ಮೇಲೆ ಒಂದು ಇಂಪಾರ್ಟೆಂಟ್ ಇರುವಂಥ ವಸ್ತುವನ್ನು ಇಡಬೇಕು. ನೆಕ್ಸ್ಟ್ ನಮಗೆ ಮುಖ್ಯವಾಗಿ ಬೇಕಾಗಿರೋದು ವಿಳ್ಯೆದೆಲೆ. ವಿಳ್ಯೆದೆಲೆ ನಿಮಗೆ ಇಲ್ಲ ಅಂದರೆ ನೀವು ಒಂದು ದಾಸವಾಳದೆಲೆ ಅಥವಾ ಒಂದು ಮಾವಿನ ಎಲೆ ಕೂಡ ನೀವು ಇಟ್ಕೋಬಹುದು. ನೋಡಿ, ನಾನು ಮನೆಯಲ್ಲಿ ಬಿಟ್ಟಿರುವಂಥ ವಿಳ್ಯೆದೆಲೆಯನ್ನು ಬಳಸ್ಕೊಳ್ತಾ ಇದ್ದೀನಿ. ನೀವು ಒಂದೆಲೆ ಮಾರ್ಕೆಟಿಂದ ತಂದಿರುವ ವಿಳ್ಯೆದೆಲೆ ಇದ್ದರೆ ಅದನ್ನು ಕೂಡ ಬಳಸ್ಕೋಬೋದು. ನೋಡಿ, ನಾವು ವಿಳ್ಯೆದೆಲೆಯನ್ನು ಒಂಟಿಯಾಗಿ ಇಡಬಾರ್ದು, ಈ ರೀತಿ ಜೋಡಿಯಾಗಿ ವಿಳ್ಯೆದೆಲೆಯನ್ನು ಇಡಬೇಕಾಗತ್ತೆ. ನೋಡಿ, ಈ ರೀತಿ ವಿಳ್ಯೆದೆಲೆ ಕೂಡ ಒಂದು ಶುಭವಾದ ಸಂಕೇತ. ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡುವಾಗ ವಿಳ್ಯೆದೆಲೆ ಕೂಡ ತುಂಬಾ ಒಂದು ಒಳ್ಳೆಯದು. ಲಕ್ಷ್ಮೀ ದೇವಿಗೆ ತುಂಬ ಇಷ್ಟವಾದ ವಸ್ತು. ವಿಳ್ಯೆದೆಲೆ ಇಲ್ಲದಂದರೆ ಯಾವುದೇ ಒಂದು ಶುಭ ಕಾರ್ಯ ನಡೆಯುವುದಿಲ್ಲ. ಅದೆಲ್ಲವೂ ನಿಮಗೆ ಗೊತ್ತಿರುವಂಥ ವಿಷಯ. ವಿಳ್ಯೆದೆಲೆಯನ್ನು ನಾವು ಪ್ರತಿಯೊಂದು ಕಾರ್ಯದಲ್ಲಿ ಬಳಸ್ತೇವೆ. ಇದು ನಮ್ಮ ಕಷ್ಟಗಳನ್ನೆಲ್ಲ ನಿವಾರಣೆ ಮಾಡುವಂಥ ಶಕ್ತಿ ಇದೆ. ಹಣವನ್ನು ಆಕರ್ಷಿಸುವಂಥ ಶಕ್ತಿ ಇದರಲ್ಲಿದೆ. ಈ ವಿಳ್ಯೆದೆಲೆ ಇಟ್ಟ ಮೇಲೆ ನಾವು ಇದರ ಮೇಲೆ ಕೆಲವೊಂದು ವಸ್ತುಗಳನ್ನು ಇಡಬೇಕಾಗತ್ತೆ. ಅಂದರೆ ನಾವು ವಿಳ್ಯೆದೆಲೆ ಮೇಲೆ ಇಲ್ಲಿ ನಾನು ಸಾಸಿವೆಯನ್ನು ಹಾಕ್ಕೋಬೇಕಾಗತ್ತೆ. ಸಾಸಿವೆ ನಾನು ನಿಮಗೆ ಮೊದಲೇ ತೋರಿಸಿದೆ ಅಲ್ಲ, ಒಂದೇ ಒಂದು ಚಿಟಿಕೆ 1/4 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೋಬೇಕಾಗತ್ತೆ. ಈ ಸಾಸಿವೆ ಕೂಡ ಮನೆಯಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಹೋಗಲಾಡಿಸೋಕ್ಕೆ ಒಂದು ಅದ್ಭುತವಾದ ವಸ್ತು ಅಂತ ಹೇಳ್ಬೋದು. ಈ ಸಾಸಿವೆ ಇರುವಂಥ ಜಾಗದಲ್ಲಿ ಯಾವುದೇ ಒಂದು ದುಷ್ಟಶಕ್ತಿ ಕೂಡ ಇರುವುದಿಲ್ಲ. ಈ ಸಾಸಿವೆ ಮನೆಯಲ್ಲಿರುವಂಥ ಎಲ್ಲ ಕಷ್ಟಗಳನ್ನು ಸುಲಭವಾಗಿ ತೆಗೆದುಹಾಕುತ್ತೆ ಅಂತ ಹೇಳ್ಬೋದು. 1/2 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ನಾನು ಮೊದಲೇ ತೋರಿಸಿರುವಂತೆ ಪಕ್ಕದಲ್ಲಿ ಈ ಸಾಸಿವೆ ಮೇಲೆ ಬೆಲ್ಲವನ್ನು ಹಾಕ್ಕೋಬೇಕಾಗತ್ತೆ. ನಾನು ಇಲ್ಲಿ ಬೆಲ್ಲವನ್ನು ಮೊದಲಿಗೆ ತೋರಿಸಿದೆ ಅಲ್ಲ, ಆ ಒಂದು ರೀತಿ ಬೆಲ್ಲವನ್ನು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ತೋರಿಸಿರುವುದು ಒಂದು ದೊಡ್ಡ ಸ್ವಲ್ಪ ಮೀಡಿಯಮ್ ಗಾತ್ರದ ಬೆಲ್ಲದುಂಡೆ. ಇಷ್ಟನ್ನು ಹಾಕ್ಕೊಳ್ಳೋದು ಬೇಡ, ಇದಕ್ಕೆ ಒಂದು ಚಿಟಿಕೆ ಬೆಲ್ಲದ ತುಂಡನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈ ಬೆಲ್ಲವನ್ನು ಯಾಕೆ ಹಾಕ್ಕೋಬೇಕು ಅಂದರೆ ಬೆಲ್ಲವುದು ಸಿಹಿ ಸಂಕೇತ. ನಮ್ಮ ಜೀವನದಲ್ಲಿರುವಂಥ ಯಾವುದೇ ಕಷ್ಟ ದುಃಖಗಳನ್ನು ಹೋಗಲಾಡಿಸಿ ಸುಖ ಸಂತೋಷಗಳು ನೆಲೆಸಲಿ, ಸಿಹಿ ನೆಲೆಸಲಿ, ಆನಂದ ತುಂಬಿರಬೇಕು. ಆನಂದ ಸಂತೋಷ ಕುಟುಂಬದಲ್ಲಿ ಯಾವುದೇ ರೀತಿಯ ಕಷ್ಟಗಳಿದ್ರೂ ಅದೆಲ್ಲ ಹೋಗಲಾಡಿಸಿ ಜೀವನ ಒಂದು ನೆಮ್ಮದಿಯಿಂದ ಕೂಡಿರಬೇಕು ಅಂತ ಈ ರೀತಿ ಬೆಲ್ಲವನ್ನು ಹಾಕ್ಕೋಬೇಕಾಗುತ್ತೆ. ಈ ರೀತಿ ಸಿದ್ಧಪಡಿಸಿ ಎಲ್ಲ ವಸ್ತುಗಳನ್ನು ಹಾಕಿ ಇಷ್ಟೇ ಬೇಕಾಗಿರೋದು. ಮೊದಲನೇದಾಗಿ ಉಪ್ಪು, ಅದರ ಮೇಲೆ ಅರಿಶಿನ ಕುಂಕುಮ, ಅದರ ಮೇಲೆ ಜೋಡಿ ವಿಳ್ಯೆದೆಲೆ, ಆಮೇಲೆ ಸಾಸಿವೆ ಮತ್ತು ಚಿಕ್ಕ ಬೆಲ್ಲದ ತುಂಡು. ಈ ರೀತಿ ಮಾಡಿರುವಂಥ ನಾವು ಪ್ಲೇಟನ್ನು ನಮ್ಮ ಗ್ಯಾಸ್ ಸ್ಟೌವ್ದ ಮಧ್ಯಭಾಗದಲ್ಲಿ ಯಾರಿಗೂ ಕಾಣದಂತೆ ಎಚ್ಚರಿಕೆಯಿಂದ ಯಾವುದೇ ರೀತಿ ಇದನ್ನು ಅಲ್ಲಾಡಿಸಬಾರ್ದು. ನಿಧಾನವಾಗಿ ತೆಗೆದುಕೊಂಡು ಹೋಗಿ ಗ್ಯಾಸ್ ಸ್ಟೌವ್ ಕೆಳಗಡೆ ಮಧ್ಯಭಾಗದಲ್ಲಿ ನಾವು ಇಡಬೇಕಾಗತ್ತೆ. ಗ್ಯಾಸ್ ಸ್ಟೌವ್ ಕೆಳಗಡೆ ಯಾಕೆ ಇಡಬೇಕು ಎಂಬ ಸಂದೇಹ ನಿಮಗೆ ಕಾಡ್ತಾ ಇರ್ಬೋದು, ನಿಮಗೊಂದು ಡೌಟ್ ಬಂದಿರ್ಬೋದು ಸ್ನೇಹಿತರೆ. ಏಕೆಂದರೆ ನಮ್ಮ ಮನೆಯ ಮುಖ್ಯ ಕೇಂದ್ರ ಆಗಿರುವುದು ಅಡುಗೆ ಮನೆ. ಹೆಣ್ಮಕ್ಳಿಗೆ ಮುಖ್ಯವಾಗಿ ಅಡುಗೆ ಮನೆ ಅಂದರೆ ತುಂಬ ಮುಖ್ಯವಾದ ಸ್ಥಳ. ಅದರಲ್ಲೂ ಗ್ಯಾಸ್ ಸ್ಟವ್ ಕೆಳಗಡೆ ಅಗ್ನಿ ದೇವ ಇರ್ತಾರೆ, ಅದರಲ್ಲಿ ಬೆಂಕಿ ಉರಿತಾ ಇರುತ್ತೆ, ದೈವಿಕ ಶಕ್ತಿ ಇರುತ್ತೆ. ರಾತ್ರಿಯೆಲ್ಲ ಈ ಶಕ್ತಿಶಾಲಿಯನ್ನು ವಸ್ತುಗಳನ್ನ ಇಡುವುದರಿಂದ
ಉಪ್ಪು, ಅರಿಶಿನ ಕುಂಕುಮ, ಸಾಸಿವೆ, ಬೆಲ್ಲ, ವೀಳ್ಯದೆಲೆ ಈ ಎಲ್ಲ ವಸ್ತುಗಳನ್ನು ಗ್ಯಾಸ್ನ ಕೆಳಗೆ ಇಡುವುದರಿಂದ ಮನೆಯಲ್ಲಿರುವಂಥ ಎಲ್ಲ ನಕಾರಾತ್ಮಕ ಶಕ್ತಿ, ದುಷ್ಟಶಕ್ತಿಗಳಿದ್ದರೂ ಎಲ್ಲವೂ ದೂರವಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಗಳು ಬರಲಿಕ್ಕೆ ತುಂಬಾ ಒಳ್ಳೆಯ ಪರಿಹಾರ ಅಂತ ಹೇಳ್ಬೋದು. ಈ ರೀತಿ ನೀವು ಸ್ಟೌವನ್ನು ಕ್ಲೀನಾಗಿ ರಾತ್ರಿ ಮಲಗುವ ಮೊದಲು ಸ್ವಚ್ಛವಾಗಿ ಶುಭ್ರಗೊಳಿಸಿ ಇಡಬೇಕಾಗತ್ತೆ. ನೀವು ಅಡುಗೆ ಮನೆಯನ್ನು ದಿನಾಲೂ ಕೂಡ ಯಾವ ರೀತಿ ಗಲೀಜು ಇಲ್ಲದೆ ಕ್ಲೀನಾಗಿ ಮಾಡಿ ಈ ರೀತಿ ಈ ಒಂದು ಪ್ಲೇಟನ್ನು ನೀವು ಸ್ಟೌವ್ ಕೆಳಗಡೆ ಅಂದರೆ ಮಧ್ಯಭಾಗದಲ್ಲಿ ತುಂಬ ಭಕ್ತಿ, ನಂಬಿಕೆ, ಶ್ರದ್ಧೆಯಿಂದ ನಮ್ಮ ಮನೆಯಲ್ಲಿರುವಂಥ ಯಾವುದೇ ಹಣಕಾಸಿನ ತೊಂದರೆ ಇದ್ದರೂ, ಆರ್ಥಿಕ ಸಮಸ್ಯೆಗಳಾಗಿರ್ಬೋದು, ಮನೆಯಲ್ಲಿ ಜಗಳ, ಕಲಹ, ಯಾವುದೇ ರೀತಿಯ ಮನಸ್ತಾಪ ಇದ್ದರೂ ಅದನ್ನೆಲ್ಲ ಕಡಿಮೆ ಮಾಡುವ ಶಕ್ತಿ ಬರಲಿ ಅಂತ ಬೇಡಿಕೊಂಡು ಇದನ್ನು ನೀವು ಸ್ಟೌವ್ ಕೆಳಗಡೆ ಇಟ್ಟು ರಾತ್ರಿ ಇಡಬೇಕಾಗತ್ತೆ. ಈ ರೀತಿ ನೀವು ಸ್ಟೌವ್ ಕೆಳಗಡೆ ಯಾರಿಗೂ ಕಾಣದಂತೆ ಮಧ್ಯಭಾಗದಲ್ಲಿ ಇಡಬೇಕಾಗುತ್ತೆ. ನೋಡಿ, ಮಧ್ಯಭಾಗದಲ್ಲಿ ಇಟ್ಟು ನೋಡಿದ್ರಲ್ಲ, ಅಡುಗೆ ಮನೆಯನ್ನು ನೀಟಾಗಿ ಕ್ಲೀನಾಗಿ ಇಡ್ಕೋಬೇಕು. ಡೈಲಿ ಅಡುಗೆ ಮನೆಯಲ್ಲಿ ಯಾವುದೇ ರೀತಿಯ ಪಾತ್ರೆಗಳು, ಊಟ ಮಾಡಿದೆ ಎಂಜಲು ಪಾತ್ರೆಗಳನ್ನ ಇಡಬಾರ್ದು. ಬೆಳಗ್ಗೆ ಎದ್ದು ನೀವು ಸ್ನಾನ ಮಾಡಿ ಶುಭ್ರವಾಗಿ ಬಂದು ಈ ಒಂದು ಪ್ಲೇಟನ್ನು ತೆಗೆದು ಇದರಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಒಂದು ಹಸಿರು ಗಿಡದ ಬುಡಕ್ಕೆ ಹಾಕಬೇಕು. ಇಲ್ಲಾಂದರೆ ಮನೆಯಲ್ಲಿ ಹರಿಯುವಂಥ ನೀರಿದ್ದರೆ, ನಿಮ್ಮ ಮನೆ ಹತ್ತಿರ ಯಾವುದಾದ್ರೂ ಹೊಳೆ, ಚಿಕ್ಕದಾದ ಹೊಳೆ ಇರ್ತಾಯಿದ್ರೆ ಆ ನೀರಿಗೆ ಎಲ್ಲವನ್ನು ಬಿಡಬೇಕಾಗತ್ತೆ. ಈ ದಿನಗಳಲ್ಲಿ ಕೆಲವು ಜನ ಏನು ಮಾಡ್ತಾರಂದರೆ, ಅಡುಗೆ ಮಾಡಿದ ತಕ್ಷಣ ಎಲ್ಲ ಬಾಣಲೆ ಪಾತ್ರೆಗಳನ್ನು ಎಲ್ಲವನ್ನು ಗ್ಯಾಸ್ ಸ್ಟವ್ ಮೇಲಿಟ್ಟು ಸ್ಟೌವನ್ನು ಒರೆಸದೆ ಹಾಗೆ ಇಟ್ಟು ಮಲಗ್ತಾರೆ. ಇದು ಬಹಳ ತಪ್ಪು. ಹೀಗೆ ಮಾಡುವುದರಿಂದಲೂ ಮನೆಯಲ್ಲಿ ದರಿದ್ರ ಲಕ್ಷ್ಮೀ ದೇವಿಗೆ ಕೋಪಗೊಂಡು ನಿಮ್ಮ ಮೇಲೆ ಆರ್ಥಿಕ ನಷ್ಟ ಅನುಭವಿಸಲಿಕ್ಕೆ ಕಾರಣವಾಗುತ್ತೆ. ಗ್ಯಾಸ್ ಸ್ಟವ್ ಮೇಲೆ ಎಣ್ಣೆ, ಜಿಡ್ಡು ಹಾಗೆ ಗಲೀಜು ಮಾಡುವುದರಿಂದ ಮನೆಯಲ್ಲಿ ಆರ್ಥಿಕ ಸಂಕಷ್ಟಗಳು ಬರಲಿಕ್ಕೆ ಶುರುವಾಗ್ತವೆ. ಹಾಗಾಗಿ ನೀವು ಅಡುಗೆ ಮನೆಯನ್ನು ಮೊದಲು ನೀಟಾಗಿ ಇಟ್ಕೋಬೇಕು, ಕ್ಲೀನಾಗಿ ಇಟ್ಕೊಳ್ಬೇಕು. ಕೆಲವರು ಗ್ಯಾಸ್ ಸ್ಟವ್ ಮೇಲೆ ಅನಗತ್ಯ ವಸ್ತುಗಳನ್ನ ಇಟ್ಕೊಳ್ತಾರೆ. ಪಾತ್ರೆಗಳನ್ನಾಗಿರ್ಬೋದು, ಔಷಧಿ ವಸ್ತುಗಳನ್ನಾಗಿರ್ಬೋದು, ಕೆಲವೊಂದು ಅಡುಗೆ ಸಾಮಾನುಗಳನ್ನಾಗಿರ್ಬೋದು, ಅದನ್ನೆಲ್ಲ ಗ್ಯಾಸ್ ಸ್ಟವ್ ಮೇಲೆ ಇಟ್ಕೊಂಡಿರ್ತಾರೆ. ಅದನ್ನೆಲ್ಲ ಇಟ್ಕೋಬಾರ್ದು. ನಿಮಗಿನ ಮನೆಯಲ್ಲಿ ಗ್ಯಾಸ್ ಸ್ಟವ್ ಫಳಫಳ ಅಂತ ಹೊಳಿತಾ ಇರಬೇಕು. ಹಾಗಿದ್ದಾಗ ಮಾತ್ರ ನಿಮ್ಮ ಜೀವನ ಒಂದು ರೀತಿ ಫಳಫಳ ಅಂತ ಹೊಳಿತಾ ಇರುತ್ತೆ. ನೀವು ಬರ್ನರ್ಗಳನ್ನು ಕೂಡ ಸ್ವಚ್ಛಗೊಳಿಸ್ತಾ ಇರಬೇಕು. ವಾಸ್ತುಶಾಸ್ತ್ರದ ಪ್ರಕಾರ ಅಡುಗೆ ಸರಿಯಾಗಿ ಆಗ್ತಾಯಿದ್ರೆ ಅದು ಜಗಳ, ಮನಸ್ತಾಪ, ಕಲಹಗಳಿಗೆ ಕಾರಣವಾಗುತ್ತೆ ಅಂತ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ. ಫ್ರೆಂಡ್ಸ್, ನೋಡಿದ್ರಲ್ಲ, ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳೋದ್ರಿಂದ ನೀವು ಈ ಒಂದು ಪ್ಲೇಟನ್ನು ಗ್ಯಾಸ್ ಸ್ಟವ್ ಕೆಳಗಡೆ ಇಡುವುದರಿಂದ ನಿಮ್ಮ ನಂಬಿಕೆ, ಭಕ್ತಿ, ಶ್ರದ್ಧೆಯಿಂದ ಇಟ್ಟು ಮಾಡಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಶುಚಿಯಿಂದ ಮಾಡಿ ತೆಗೆಯುವುದರಿಂದ ಬೆಳಗಾಗೋದ್ರೊಳಗೆ ನಿಮ್ಮ ಹಣಕಾಸಿನ ಸಮಸ್ಯೆ ದೂರವಾಗುತ್ತೆ. ದುಡಿದಂಥ ಹಣ ಕೈಯಲ್ಲಿ ನಿಲ್ಲುತ್ತೆ. ಯಾವುದೇ ಅನಾರೋಗ್ಯದ ತೊಂದರೆ ಇದ್ದರೂ ಕೂಡ ಅದೆಲ್ಲ ಕಡಿಮೆ ಆಗುತ್ತೆ. ಕುಟುಂಬದಲ್ಲಿ ಕಲಹ, ಮನಸ್ತಾಪ, ದುಃಖ ಯಾವುದೇ ಇದ್ದರೂ ಕೂಡ ಅದನ್ನೆಲ್ಲ ಕಡಿಮೆ ಮಾಡುವಂಥ ಶಕ್ತಿ ಇವು ಒಂದು ಪವರ್ಫುಲ್ಲು ಮನೆ ಮದ್ದಿಗೆ ಇದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನೀವು ಈ ರೀತಿ ಶೇರ್ ಮಾಡುವುದರಿಂದ ಹಲವಾರು ಜನರ ಸಂಕಷ್ಟಗಳು, ದೂರಗಳು, ಆರ್ಥಿಕ ಸಮಸ್ಯೆಗಳು ಪರಿಹಾರ ಆಗುತ್ತವೆ. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಯಿತು ಅಂದರೆ ಒಂದು ಅನಿಸಿಕೆ, ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಲ್ಲಿಯವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಇನ್ನೊಂದು ಉತ್ತಮವಾದ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಫ್ರೆಂಡ್ಸ್, ಥ್ಯಾಂಕ್ ಯು.